ಹಲೋ ನನ್ನ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತಾಯಿದ್ದೀನಿ. ಏನಿದು ಬಾಕ್ಸ್ ಅಂತನಾ? ಮಿಲ್ಟನ್ದು ಒಂದು ಕ್ಯಾರಿಯರ್ ಬಾಕ್ಸ್. ನಾವು ಏನಾದರೂ ಊಟನ ಬಿಸಿದು ಊಟ ಮಾಡಬೇಕು ಅನ್ನೋದಿದ್ದರೆ ಈ ರೀತಿಯ ಒಂದು ಬಾಕ್ಸನ್ನು ನೀವು ತಗೊಳ್ಳೇಬೇಕು. ಈ ರೀತಿ ಬಾಕ್ಸ್ ಅಂದರೆ ಯಾವ ರೀತಿ? ಎಲ್ಲ ರೀತಿಯೂ ಬಾಕ್ಸ್ ಅಂದರೆ ಬಾಕ್ಸೇಪ್ಪ, ಅದೇನಿದು ಈ ರೀತಿಯೇ ತೊಗೊಂಡ್ರೆ ಬಿಸಿಯಾಗೇ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ? ನೋಡಿ, ಈ ಬಾಕ್ಸು ಒಂದೊಂದೇ ಹಾಗಾಗಿ ತೋರಿಸ್ತೀನಿ. ಏನಿದೆ ಇದರಲ್ಲಿ ಬಿಸಿ ಆಗುವಂಥದ್ದು ಅಂಥ ಸೀಕ್ರೆಟ್ ಏನು ಇದರಲ್ಲೆಲ್ಲ ಇದೆ, ತೋರಿಸ್ತೀನಿ. ನೋಡಿ, ಇದು ಮಿಲ್ಟನ್ ಮಿಲ್ಟನ್ ಕಂಪ್ನಿ ಅಂದಮೇಲೆ ಇದೇನು ನಾನು ಪ್ರಾಯೋಜಕಲಲ್ಲ, ಇದನ್ನು ಅಡ್ವರ್ಟೈಸ್ಮೆಂಟ್ ಮಾಡ್ತಾಯಿಲ್ಲ. ನಾನು ಏನಿದ್ರೂ ನನಗೆ ಯೂಸ್ ಆಗಿರೋಂಥದ್ದು ನಮ್ಮ ಸ್ನೇಹಿತರಿಗೂ ಉಪಯೋಗ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಏನಿಲ್ಲ ಸ್ನೇಹಿತರೆ, ಇದು ಮಿಲ್ಟನ್ ಕಂಪ್ನಿದು. ಬಿಸಿಯಾಗಿರಬೇಕು, ನಾವು ಬಿಸಿಯಾದ ಆಹಾರನ ಊಟ ಮಾಡಬೇಕು, ಇಲ್ಲ ಆಫೀಸಿಗಾಗಲಿ ಕಾಲೇಜಿಗಾಗಲಿ ಬಿಸಿದು ನಾವು ಊಟ ಮಾಡಬೇಕಂದ್ರೆ ಈ ರೀತಿಯ ಕ್ಯಾರಿಯರ್ ಬಾಕ್ಸ್ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಇಲ್ಲ ಮನೇಲೇ ಏನಾದರೂ ಬಿಸಿದು ಎತ್ತಿಟ್ಟಿದ್ದೆ ಅಂದರೆ ಬಿಸಿ ತಿನ್ನಬೇಕು ಅಂತ ಎತ್ತಿಟ್ಟಿದ್ದೆ, ಬಿಸಿಯಾಗೇ ಇಲ್ಲ, ತಣ್ಣಗಾಗ್ಬಿಟ್ಟಿದೆ ಅನ್ನೋ ಮಾತೇ ಇರಲ್ಲ ಈ ಥರ ಬಾಕ್ಸಲ್ಲಿ. ಈ ಬಾಕ್ಸ್ ವಿಶೇಷತೆ ಏನು ಅಂದರೆ, ಇದು ಬಿಸಿ ಆಗುವಂಥ ಬಾಕ್ಸು. ನೀವು ಈ ಬಾಕ್ಸಲ್ಲಿ ಏನು ಇಟ್ಟಿರ್ತೀರ ಅದು ಹಾಗೆ ಬಿಸಿ ಇರುತ್ತೆ ಅಂದ್ಕೊಂಡ್ರಾ? ಇಲ್ಲ, ನಾವೇ ಬಿಸಿ ಮಾಡ್ಕೊಳ್ಬಹುದು. ಅದು ಹೇಗೆ ಏನು ಹಾಗೆ ಒಂದೊಂದೇ ನೋಡ್ಕೊಂಡು ಹೋಗೋಣ. ನೋಡಿ, ಇದು ಮಿಲ್ಟನ್ ಕಂಪ್ನಿದು. ಈ ಕಂಪ್ನಿ ಹೆಸರುವಾಸಿ. ನನ್ನ ಹತ್ರಕ್ಕೆ ತುಂಬ ವಾಟರ್ ಬಾಟ್ಲು ಪ್ರತಿಯೊಂದು ಅಷ್ಟೇ ನಾನು ಮಿಲ್ಟನ್ ಕಂಪ್ನಿದೆ ನಾನು ಬಳಸುವಂಥದ್ದು. ಹಾಗಾಗಿ ನನಗೆ ಈ ರೀತಿ ಒಂದು ಕ್ಯಾರಿಯರ್ ಸಿಕ್ತು. ನಮ್ಮ ಮನೆಯವ್ರ ಆಫೀಸಿಗೆ ಬಿಸಿ ಊಟನ ತೊಗೊಂಡೋಗ್ಲಿಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ಬಿಸಿ ಊಟ ತೊಗೊಂಡೋಗಿದ ಮೇಲೆ ಅದು ತಣ್ಣಗಾಗ್ಬಿಟ್ಟಿರುತ್ತೆ, ತಿನ್ನಲಿಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಅಯ್ಯೋ ತುಂಬ ತಣ್ಣಗಾಗ್ಬಿಟ್ಟಿರುತ್ತೆ. ಈ ದೋಸೆ ಎಲ್ಲ ಸಾಮಾನ್ಯವಾಗಿ ನಾವು ಬೆಳಗ್ಗೆ ಹೆಂಚು ಮೇಲಿಂದ ತಿನ್ನೋದೇ ಒಂದು ಸರಿ, ಬಾಕ್ಸಲ್ಲಿ ಹಾಕ್ಕೊಂಡೋದ್ರೆ ಮಧ್ಯಾಹ್ನ ಅಷ್ಟರಲ್ಲೇ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಈ ರೀತಿ ನೋಡಿ, ವೈಯರೆಲ್ಲ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಲ್ವ. ಇದು ನಾವು ಒಂದು 5 ನಿಮಿಷನೂ ಬೇಕಿಲ್ಲ ಸ್ನೇಹಿತರೆ. ಇದನ್ನು ಕರೆಂಟಿಗೆ ಹಾಕಿ ನಾವು ಆನ್ ಮಾಡಿಬಿಟ್ರೆ ನೋಡಿ, ಇಲ್ಲೇ ಪ್ರತಿಯೊಂದು ಕೊಟ್ಟಿದ್ದಾರೆ. ಒಂದು 5 ನಿಮಿಷ ಇಟ್ಟು ನಾವು ಬಿಸಿ ಮಾಡ್ಕೊಳ್ಬೋದು. ಮೇಲೇ ವೈಯರ್ ಇರುತ್ತೆ, ಅದನ್ನೇ ಸಪ್ರೇಟಾಗಿ ತೊಗೊಂಡೋಗ್ಬೇಕು ಹಾಗೆ ಹೀಗೆ ಏನೂ ಇಲ್ಲ ಸ್ನೇಹಿತರೆ. ಆರಾಮಾಗಿ ನೀವು ಇದ್ರ ಜೊತೆಲೇ ಇಟ್ಕೊಂಡು ಹೋಗ್ಬೋದು. ನೀವೇನಾದರೂ ತೊಗೊಂಡೋಗಿ ಒಂದು ಸ್ವಲ್ಪ ಬಿಸಿ ಆಯಿತು ಅಂದರೆ ಊಟ ಮಾಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಅದಕ್ಕೆ ಅಂತ ನಾವು ಓವನ್ ಎತ್ಕೊಂಡು ಹೋಗೋಕ್ಕಾಗಲ್ಲ. ಈ ರೀತಿ ಬಾಕ್ಸಲ್ಲಿ ಆರಾಮಾಗಿ ನಾವು ಕ್ಯಾರಿ ಮಾಡ್ಬೋದು. ಹಾಗಾಗಿ ಈ ಮಿಲ್ಟನ್ ಕಂಪ್ನಿಯಲ್ಲಿ ಈ ಅನುಕೂಲ ಇದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾನು ಆಲ್ರೆಡಿ ಒಂದು ಹಳೇದನ್ನು ಯೂಸ್ ಮಾಡಿ ಇವಾಗ ಇದನ್ನು ಬಳಸ್ತಾ ಇದ್ದೀನಿ. ತೊಗೊಂಡು ತುಂಬ ವರ್ಷನೇ ಆಯಿತು. ನಾನು ಇವಾಗ ಹೌದಲ್ವಾ ಇದರದ್ದು ಉಪಯೋಗಗಳು ಇದ್ದಾವೆ ತೋರಿಸೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ಟೀಲ್ ಕೋಟಿಂಗ್ ಇರೋವಂಥದ್ದು. ಹಾಗಾಗಿ ಇದರಲ್ಲಿ ನಾವು 3 ಬಾಕ್ಸ್ ಇರುತ್ತೆ, ಏನು ಬೇಕಾದರೂ ತೊಗೊಂಡೋಗಬಹುದು. ಎಲ್ಲನೂ ಏನು ತೆಗೆದು ನಾವು ಬೇರೆ ಪಾತ್ರೆಗೆ ಹಾಕಿ ಬಿಸಿ ಮಾಡೋ ಅಂಥದ್ದಿಲ್ಲ, ಓವನಲ್ಲಿ ಇಟ್ಟು ಬಿಸಿ ಮಾಡೋ ಅಂಥದ್ದಿಲ್ಲ. ಇದೇ ಬಾಕ್ಸಲ್ಲೇ ಇರುತ್ತೆ. ಇದೇ ಬಾಕ್ಸಲ್ಲಿ ಇರೋದನ್ನ ಸುಮ್ಮನೆ ಜಸ್ಟ್ ಒಂದು 5 ನಿಮಿಷನೂ ಬೇಕಿಲ್ಲ ಸ್ನೇಹಿತರೆ. ಹೇಗಿದ್ದರೂ ಎಲ್ಲಿ ಹೋದ ಕಡೆನೂ ಕರೆಂಟ್ ಇದ್ದೇ ಇರುತ್ತೆ. ಒಂದು 5 ನಿಮಿಷ ಹೀಗೆ ಸ್ವಿಚ್ ಆನ್ ಮಾಡಿ ಆಫ್ ಮಾಡಿಬಿಟ್ರೆ ಸಾಕು, ನಮ್ಮ ಊಟ ಬಿಸಿಯಾದಂತಹ ಫುಡ್ಡು ಬಿಸಿ ಆಗಿಬಿಡುತ್ತೆ. ಬಿಸಿಯಾದಂತಹ ಊಟನ ನಾವು ಮಾಡಿ ಆರೋಗ್ಯವಾಗಿ ಇರಬಹುದು. ಬಿಸಿನೇ ಇರುತ್ತೆ ಅಂದ್ಕೊಂಬಿಡಿ, ನೀವೇನು ತಣ್ಣಗಾಗ್ಬಿಟ್ಟಿರುತ್ತೆ ಅನ್ನೋ ಹಾಗೆ ಇಲ್ಲ, ಆಗಿರುತ್ತೆ ಸ್ನೇಹಿತರೆ. ಜಸ್ಟ್ ಆನ್ ಆಫ್ ಮಾಡಿದ್ರೆ ವೈಯರು ಸಪ್ರೇಟಾಗಿ ಇಡೋಂಗಿಲ್ಲ, ಮೇಲೆ ಇಟ್ಕೋಬಹುದು. ತುಂಬ ಉಪಯೋಗಕ್ಕೆ ಬರುವಂತಹ ಈ ಕ್ಯಾರಿಯರ್ನ ನೀವು ತಗೊಳ್ಳಿ.
ನೀವು ಬಿಸಿ ಊಟನ ಮಾಡಿ ಆರೋಗ್ಯದಿಂದಿರಿ ಅಂತ ಹೇಳಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ನಮಗಂತೂ ತುಂಬ ಉಪಯೋಗಕ್ಕೆ ಬಂದಿದೆ. ನಾನು ಎಷ್ಟೋ ಸಲ ಮಧ್ಯಾಹ್ನ ಟೈಮಲ್ಲಿ ಮಕ್ಕಳೆಲ್ಲ ಕಾಲೇಜು ಮತ್ತು ಆಫೀಸಿಗೆ ಹೋದ್ಮೇಲೆ ಉಳಿದಿದ್ದು ಅದನ್ನೇ ಒಂದು ಸ್ವಲ್ಪ ತಿನ್ಕೊಂಡು ರಾತ್ರಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಇರ್ತೀನ. ಮತ್ತೆ ಓವನಲ್ಲಿ ಇಡಬೇಕನ್ನೋ ಹಾಗಿಲ್ಲ, ಸ್ಟವ್ ಮೇಲೆ ಬಿಸಿ ಮಾಡೋ ಹಾಗಿಲ್ಲ. ಈ ಥರ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ಟಿರ್ತೀನಿ. ಜಸ್ಟ್ ಆನ್ ಮಾಡಿ ಯೂಸ್ ಮಾಡ್ತೀನಿ. ಆಮೇಲೆ ಅದೇ ವೈರ್ನ ಸುತ್ತಬಿಟ್ಟು ಈ ರೀತಿ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ಎತ್ತಿಟ್ಕೋಬೋದು. ತುಂಬ ಉಪಯೋಗಕ್ಕೆ ಬರುತ್ತೆ ಖಂಡಿತವಾಗ್ಲೂ. ಇದರಲ್ಲಿ ಮೇಲೆ ಹೇಗೆ ಉಪಯೋಗಿಸ್ಕೋಬೇಕು ಏನು ಪ್ರತಿಯೊಂದು ಮಾಹಿತಿನೂ ಇಲ್ಲೇ ಇದೆ. ನೀವೇನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ತುಂಬ ಯೂಸ್ಫುಲ್ ಆಗುತ್ತೆ, ತುಂಬ ಉಪಯೋಗಕ್ಕೆ ಬರುವಂತಹ ಈ ಬಾಕ್ಸ್ನ ನಿಮ್ಮ ಮನೇಲಿ ನಿಮ್ಮ ಮಕ್ಳಿಗಾಗಲಿ ನಿಮ್ಮ ಗಂಡಂಗಾಗಲಿ ನಿಮಗೆ ಆಗಲಿ ಇಲ್ಲ ಹಿರಿಕರಿಗೆ ಯಾರಿಗಾದರೂ ಬಿಸಿ ಊಟ ಕೊಡಬೇಕು, ಎಲ್ಲೋ ಹೊರಗಡೆ ಹೋಗಬೇಕು, ಅವ್ರಿಗೆ ಮಧ್ಯಾಹ್ನ ಊಟ ಮಾಡೋಷ್ಟರಲ್ಲೋ ತಣ್ಣಗಾಗ್ಬಿಟ್ಟಿರುತ್ತೆ ಅನ್ನೋದಂತೆ ಈ ರೀತಿ ಇಟ್ಟು ಹೋದರೆ ಅವರೇ ಒಂದು ನಿಮಿಷ ಹಿಂಗೆ ಬಿಸಿ ಊಟ ಮಾಡ್ಕೊಂಡು